ಒಬ್ರು ವೆಯ್ಟ್ ಲಾಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ರೆ, ಡಯಾಬಿಟಿಸ್ ಇದ್ರೆ ಅವರಿಗೆ, ಇಲ್ಲ ಅವರು ಅಥ್ಲೀಟ್ ಆಗಿರ್ಬೋದು, ಎಲ್ಲರ ಗುರಿನೂ ಒಂದೇ, ಟು ಪರ್ಫಾರ್ಮ್ ಅಟ್ ದೇರ್ ಹೈಯೆಸ್ಟ್ ಪೊಟೆನ್ಷಿಯಲ್. ಪರ್ಫಾರ್ಮೆನ್ಸ್ ಮೆಡಿಸಿನ್ ಕ್ಲಿನಿಕ್. ಅಥ್ಲೀಟ್ಸು ಬರ್ತಾರೆ, ನಾನ್ ಅಥ್ಲೀಟ್ಸು ಬರ್ತಾರೆ, ಕಾಯಿಲೆ ಇರೋರು ಬರ್ತಾರೆ, ಕಾಯಿಲೆ ಇಲ್ಲದೆ ನನ್ನ ಫಿಟ್ನೆಸ್ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋರು ಬರ್ತಾರೆ. ಈಗ ನಾನು ಸರಿಯಾಗಿ ಊಟ ಮಾಡ್ತಿದ್ದೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಓಕೆ ನನಗೆ ಅದನ್ನ ಹೇಳಿ, ನಂಗೆ ಸಪ್ಲಿಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಏನ್ ಪ್ರಾಬ್ಲಮ್ಮು, ಅದಕ್ಕೆ ಏನು ಕಾರಣ, ಈಗ ಮಸಲ್ ಗೈನ್ ಆಗ್ಬೇಕು ಅಂದ್ರೆ ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ತಿಂದ್ರೆ ಆಗೋದಿಲ್ಲ. ಮೆಡಿಸಿನ್ ಇಲ್ಲದೇನೆ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ಜಿಯಾತ್ಮನ್ ಸಿದ್ಧಾಂತ. ಕೆಲವರು ನಾನು ಡೈಲಿ ವಾಕಿಂಗ್ ಮಾಡ್ತಾ ಇದ್ದೀನಿ, ವಾಕಿಂಗ್ ಅಲ್ಲಿ ತುಂಬಾ ಸ್ವೆಟ್ ಆಗ್ತಿದೆ ನನಗೆ, ಅದನ್ನ ಎಕ್ಸರ್ಸೈಸ್ ಆಗಿ ನಾವು ನೋಡ್ಬೋದು. ಎಕ್ಸರ್ಸೈಸ್ ಟೆಕ್ನಿಕಲಿ ನಾವು ನೀಟ್ ಅಂತ ಕರಿತೀವಿ, ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್. ಎಕ್ಸರ್ಸೈಸ್ ಮಾಡಿದ್ರೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ಅದು ಮಾತ್ರ ಸಾಲಲ್ಲ. ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ರು ಕಷ್ಟ, ಓಕೆ ಕಡಿಮೆ ಎಕ್ಸರ್ಸೈಸ್ ಮಾಡಿದ್ರು ಕಷ್ಟ.